ಯಾವುದೋ ಒಂದು ಎಪಿಸೋಡಲ್ಲಿ ನಾನು ಕಾಮಿಡಿ ಸೀನ್ ಇತ್ತು ಅದು ನೋಡಿದಾಗ ಅದನ್ನು ಬರಿತಾ ಇರ್ಬೇಕಾದ್ರೆ ನನ್ನ ಕ್ಯಾರೆಕ್ಟರ್ಗೆ ಇದೇ ಕರೆಕ್ಟು. ಕಾಮಿಡಿಯನ್ ಆಗಿ ಮೊದಲನೇ ಸಿನಿಮಾದಲ್ಲಿ 28 ದಿವಸದ ಕ್ಯಾರೆಕ್ಟರ್ ಸಿಗುತ್ತೆ ನನಗೆ. ಸರ್ ಹೆಂಗೆ ನನ್ನ ಇಟ್ಕೊಂಡು ಬೌಂಡ್ರೀಸ್ನ ಇಟ್ಕೊಂಡು ಬಂದಂಥವನಲ್ಲ ಸರ್ ನಾನು ಚಿತ್ರರಂಗಕ್ಕೆ ಬಂದಾಗಲೇ ನಿರ್ದೇಶಕರ ಕಲಾವಿದನಾಗಬೇಕು, ಅದಕ್ಕೆ ನ್ಯಾಯ ಒದಗಿಸಿದ್ರೆ ಸಾಕು. ಶರಣ್ಣನ್ನು ಈ ಥರ ತೋರಿಸ್ಬೇಕು ಅಂತ ಒಬ್ಬ ನಿರ್ದೇಶಕರಿಗೆ ಅನ್ನಿಸಿದಾಗ ಮಾತ್ರ ಶರಣ್ ಅಲ್ಲಿರ್ತಾರೆ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಶರಣ್ ಅವರು ಯಾವುದೇ ಸಿನಿಮಾ ಮಾಡಲಿ, ಶರಣ್ ಅವರ ಪಾತ್ರ ಹೇಗಿರುತ್ತೆ ಅನ್ನೋದನ್ನು ಜನ ನಿರೀಕ್ಷೆ ಮಾಡೋದಕ್ಕೆ ಹೋಗ್ತಾರೆ. ಈ ಪಾತ್ರ ತುಂಬ ಕಾಡ್ತು ಅಂತ ಹೇಳ್ತಾರೆ. ಆ ಥರದ ಕಾಡುವಿಕೆಯ ಪಾತ್ರಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಂತಹ ನಮ್ಮ ಶರಣ್ ಸರ್ ಮತ್ತೆ ಸಿಕ್ಕಿದ್ದಾರೆ ಅವತಾರ ಪುರುಷ ಪಾರ್ಟ್ 2 ವಿಚಾರವಾಗಿ. ಸರಿ, ಒಂದು ಮಾತಂದ್ರೆ ಮರದ ಕೆಳಗಡೆ ಕೂತ್ರು ಅವತಾರ ಪುರುಷ 2 ಯಾವಾಗ ಅಂತ ಕೇಳ್ತಾರೆ. ಈ ಕಂಟಿನ್ಯೂಷನ್ ಪಾರ್ಟನ್ನು ಜನ ನೆನಪಿಟ್ಕೊಂಡು ಅದನ್ನು ವಾಚ್ ಮಾಡ್ತಾರೆ. ಅಂದರೆ ಈ ಕ್ರೇಜನ್ನು ಹೇಗೆ ಫೀಲ್ ಮಾಡ್ತೀರಿ ಶರಣ್ ಅವರು? ಭಾಳ ಜವಾಬ್ದಾರಿಯಾಗಿ ಫೀಲ್ ಮಾಡ್ತೀನಿ ಸರ್ ಇದನ್ನು. ಯಾಕಂದರೆ ಇದು ಪ್ರೀತಿ ಇದೆ ಗೊತ್ತಾ, ಇದು ಬರೀ ಖುಷಿಪಟ್ಟು ಸೈಡ್ಗೆ ಇಟ್ಬಿಡೋಕ್ಕಾಗಲ್ಲ. ಯಾಕಂದರೆ ಈ ಪ್ರೀತಿ ಅಂತನ್ನುವಂಥದ್ದು ಒಂದು ಜವಾಬ್ದಾರಿ. ಅದನ್ನು ಎಷ್ಟು ನಾವು ಗೌರವಿಸ್ತೀವಿ ಅದು ಹೆಚ್ಚು ನಮಗೆ ಅದು ಸಿಗ್ತಾ ಹೋಗುತ್ತೆ. ಯಾಕಂದರೆ ಇವತ್ತು ನಾನು ಆವಾಗಲೇ ಹೇಳ್ದಂಗೆ ಯಾವುದೋ ಪೋಸ್ಟ್ ಹಾಕಿದ್ರೆ ಅವರು ಅವತಾರ ಪುರುಷ ಕನೆಕ್ಟ್ ಮಾಡ್ತಾರೆ ಅಂತ ಅನ್ನೋದಾದರೆ, ಅವರು ಅವತಾರ ಪುರುಷ ಎಷ್ಟು ಪ್ರೀತಿಸ್ತಾರೆ ಮತ್ತು ಅವರ ಕನೆಕ್ಷನ್ ಇದೆಯಲ್ಲ ಈ ಸಿನಿಮಾದ್ರ ಜೊತೆಯಲ್ಲಿ ಎಷ್ಟು ಅಂತ ಅನ್ನೋವಂಥದ್ದು ನಮಗೆ ಅವಾಗ ನಮಗಿನ್ನೂ ಈ ಸಿನಿಮಾ ಚೆನ್ನಾಗಿ ಮಾಡಬೇಕು, ನಾವಿನ್ನೂ ಇದಕ್ಕಿನ್ನೂ ಎಷ್ಟು ಏನು ಕೊಡೋಕ್ಕೆ ಸಾಧ್ಯನೋ ಅದನ್ನು ಕೊಡಬೇಕು ಅಂತ ಅನ್ನೋವಂಥದ್ದು ನಮಗೆ ಪ್ರೀತಿಯ ಜವಾಬ್ದಾರಿ ಜಾಸ್ತಿ ಆಗೋದು ಯಾವಾಗ ಅಂದರೆ, ನಾನು ಆ ಪಿಕ್ಚರ್ ನೋಡಿ ಇವಾಗಲೂ ಕೂಡ ಮೊನ್ನೆ ಭಾನುವಾರನೂ ಒಂದಿಬ್ಬರು ನನಗೆ ಮೆಸೇಜ್ ಮಾಡಿದ್ದು, ಅಪ್ಪ ಇವತ್ತು ನಾವು ಆರಾಮ್ಸೆ ಊಟ ಮಾಡಿಕೊಂಡು ಮನೆಯವರೆಲ್ಲ ಸೇರಿಕೊಂಡು ನಮ್ಮ ಟಿ ವಿಯಲ್ಲಿ ಅವತಾರ ಪುರುಷ ನೋಡಿದ್ವಿ ಅಂತ. ನಾವು ಅಲ್ಲಿ 2 ವರ್ಷ ಆಯಿತು ಅಂತ. ಇವಾಗಲೂ ಕೂಡ ಜನಗಳು ಅವತಾರ ಪುರುಷವನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಆ್ಯಂಡ್ ಉಪಾಧ್ಯಕ್ಷೆ ನೋಡ್ಬೇಕಾದ್ರೆ ನಿಮ್ಮದೊಂದು ಶಾರ್ಟ್ ಬರುತ್ತೆ ಅಷ್ಟೇ, ಗುರು ಇವರಿದ್ದಾರೆ ಏನೋ ಆಗುತ್ತೆ, ಇವರಿದ್ದಾರೆ ಏನೋ ಆಗುತ್ತೆ ಅನ್ನೋದು ಒಂದು ದೊಡ್ಡ ಥರ ವೈಬ್ರೇಷನು. ಇದು ಈ ಒಂದು ಕನೆಕ್ಷನನ್ನು ಹೇಗೆ ಡಿಫೈನ್ ಮಾಡ್ತಾರೆ ಶರಣ್ ಅವರು, ಆಡಿಯನ್ಸು ಪ್ಲಸ್ ಒಬ್ಬ ಸ್ಟಾರು? ಏನು ಗೊತ್ತಾ ಸರ್, ನಾನೇನು ಅದಕ್ಕೆ ಡೆಫಿನೇಷನ್ಸು ನನ್ನ ಹತ್ರ ಇಲ್ಲ. ಯಾಕೆ ಅಂತ ಕೇಳಿ, ಯಾವುದೇ ಥರದ ನಾನು ಹಿಂಗೇ ಆಗಬೇಕು, ಇದನ್ನೇ ಮಾಡಬೇಕು, ಈ ಥರದ ಪಾತ್ರನೇ ಆಗಬೇಕು, ನಾನು ಕಾಮಿಡಿಯನ್ನೇ ಆಗಬೇಕು ಅಥವಾ ಹೀರೋನೇ ಮಾಡಬೇಕು ಅನ್ನೋಂಥದ್ದು ಯಾವುದೇ ಥರದ ಬೌಂಡ್ರೀಸ್ನ ಇಟ್ಕೊಂಡು ಬಂದಂಥವನಲ್ಲ ಸರ್ ನಾನು ಚಿತ್ರರಂಗಕ್ಕೆ ಬಂದಾಗಲೇ ನಾನು ಒಬ್ಬ ಕಲಾವಿದ ಆಗಬೇಕು, ನಿರ್ದೇಶಕರ ಕಲಾವಿದನಾಗಬೇಕು. ಈ ಪ್ರೊಡಕ್ಷನ್ ಏನು ನನ್ನನ್ನು ಪ್ರೊಜೆಕ್ಟ್ ಮಾಡಬೇಕು ಅಂತ ತೋರಿಸುತ್ತೆ, ಅಂದ್ಕೊಳ್ಳುತ್ತೆ, ಆ ಶರಣ್ ನಾನು ಆದರೆ ಸಾಕು, ಅದಕ್ಕೆ ನ್ಯಾಯ ಒದಗಿಸಿದ್ರೆ ಸಾಕು ಅಂತನ್ನುವಂಥದ್ದು ಈಗಲೂ ಕೂಡ ಅವತ್ತು ಆ ನಿರ್ದೇಶಕರಿಗೂ ತಗೊಂಡಂಥ ನಿರ್ಧಾರ, ಶರಣ್ ಕಾಮಿಡಿ ಮಾಡಿಸೋಣ ಅಂತ ಅನ್ನೋವಂಥದ್ದು. ಆ ಜರ್ನಿ ಏನೇನಾಯಿತು ಅದಷ್ಟು ಕ್ರೆಡಿಟ್ಸು ಅಷ್ಟು ಜನರ ನಿರ್ದೇಶಕರಿಗೆ ಸೇರುತ್ತೆ, ಅಷ್ಟು ಜನ ರೈಟರ್ಸ್ಗೆ ಸೇರುತ್ತೆ, ಆ ಟೀಮಿಗೆ ಸೇರುತ್ತೆ. ಅದಾದ ನಂತರ 2011 ನನ್ನ ಇನ್ನೊಂದು ಥರದ ಆಯಾಮ ಶುರು ಆಗುತ್ತೆ. ಇಲ್ಲಿಗೆ 12-13 ವರ್ಷ ಜರ್ನಿ ಅದು ಹೀರೋ ಆಗಿ. ಈ ನಿರ್ಧಾರವೂ ನಂದಲ್ಲ ಸರ್, ನನ್ನ ಟೀಮಿನ ನಿರ್ಧಾರ ಅದು. ನೀನು ಮಾಡೋ ಆ ಥರದ್ದೊಂದು ಅಂತ ನಾನು ಆ್ಯಕ್ಚುಲಿ ಬೇಡ ಅಂದಿರ್ತೀನಿ. ನಾನು ಬೇಡಪ್ಪ ನಾನು ಹಾಗೆ ಅಂತ ಇಲ್ಲ, ನೀನು ಅದರಿಂದ ಏನು ಮಾಡಿದ್ದೀರಾ, ಜನ ನಗಿಸೋ ಅಂಥದ್ದು ನಿನ್ನ ಕೆಲಸ. ಇವಾಗಲೂ ನಾನೇನು ಮಾಡ್ತಾಯಿದ್ದೀವಿ, ಇವಾಗಲೂ ಎಂಟರ್ಟೈನ್ ಮಾಡೋ ಅಂಥದ್ದೇ ತಾನೇ. ಸೊ ಹಾಗಾಗಿ ಈ ಸಿನಿಮಾ ತನಕನೂ ನಾನು ಹೇಳ್ತೀನಿ, ಇವಾಗ ನನ್ನ ಮುಂದಿನ ಸಿನಿಮಾ ರಿಲೀಸ್ ಆಗ್ತಾರೆ, ಇವಾಗಲೂ ಕೂಡ ಜನ ನನ್ನನ್ನು ಏನೇನು ಇಷ್ಟಪಟ್ಟಿದ್ದಾರೆ, ಒಬ್ಬ ಎಂಟರ್ಟೈನ್ ಮಾಡುಗುರು ನನ್ನ ಅಂತನ್ನುವಂಥ ಒಂದು ಸ್ಥಾನವನ್ನು ನನಗೆ ಕೊಟ್ಟಿದ್ದಾರೆ. ಆ ಸ್ಥಾನವನ್ನು ಭಾಳ ನಿಷ್ಠೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಆ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ. ಈಗಲೂ ಕೂಡ ಈ ಸಿನಿಮಾ ನೋಡಿದ್ರೂ ಕೂಡ ನಿಮ್ಮನ್ನು ನಗಿಸ್ತೀನಿ. ಅಲ್ಲ, ಕನ್ನಡ ಚಿತ್ರರಂಗದ ದಿಗ್ಗಜ ಸ್ಟಾರ್ಗಳು ದರ್ಶನ್ ಸರು, ಸುದೀಪ್ ಸರು, ಶಿವಣ್ಣ, ಧ್ರುವ ಸರ್ಜಾ ಎಲ್ಲರೂ ಹೇಳೋ ಮಾತನ್ನು ನೀವು ಪುನಃ ಅದನ್ನು ರಿಪೀಟ್ ಮಾಡಿದ್ರಿ, ನಾನೊಬ್ಬ ನಿರ್ದೇಶಕರ ಕಲಾವಿದ. ಇದಕ್ಕೊಂದು ತುಂಬ ಎಮೋಷ್ನಲ್ ಬಾಂಡಿಂಗ್ ಇದೆ, ಇಫ್ ಐ ಆಮ್ ನಾಟ್ ರಾಂಗ್. ಹೌದು, ನಾನಾಗೆ ಇಲ್ಲಿ ನಾನು ಬಂದಿಲ್ಲ ಸರ್, ಕರೆಸ್ಕೊಳ್ತು ನನಗೆ ಸಿನಿಮಾಗೂ ನನಗೂ ಸಂಬಂಧವೇ ಇಲ್ಲ, ನಾನು ಎಲ್ಲೋ ಇದ್ದಂಥವನು. ಈ ಸಿನಿಮಾ ರಂಗ ನನ್ನನ್ನು ಕರೆಸ್ಕೊಂಡು, ಕೆಲಸ ಗೊತ್ತಿಲ್ಲ ಸರ್ ನನಗೆ, ಕೆಲಸ ಕೊಟ್ಟು ಕೆಲಸ ಕಲಿಸಿದೆ. ನಾನು ಇಷ್ಟು 7 ಜನ್ಮ ಎತ್ತರೂ ಕೂಡ ಇದ್ರ ಋಣ ತೀರ್ಸೋಕ್ಕಾಗಲ್ಲ ನನಗೆ. ಹಾಗಾಗಿ ಈ ಚಿತ್ರರಂಗದ ಮೇಲೆ ನನಗೆ ಅಪಾರವಾದಂಥ ಗೌರವ ಏನು ಅಂತಂದರೆ, ಇವತ್ತು ನಾನು ಏನೇನಾಗಿದ್ದೀನಿ, ಒಂದು 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 ಹುಲ್ಲು ಕಡ್ಡಿನೂ ಕೂಡ ಇಲ್ಲಿಂದನೇ ಪಡ್ಕೊಂಡಿದ್ದಂಥದ್ದು. ಇದಕ್ಕೆ
ಕಣ್ಣು ಮುಚ್ಚಿದ್ರೆ ಮೊದಲಿಂದ ಸಿದ್ಧಲಿಂಗಣ್ಣವರಿಂದ ಆದಂಥದ್ದಿತ್ತು. ಸೊ ಅಲ್ಲಿಂದ ಎಷ್ಟು ಜನ ನಿರ್ದೇಶಕರುಗಳು ನನ್ನ ಒಳಗಡೆ ಇದ್ದಾರೆ, ನನ್ನನ್ನು ತಿದ್ದಿದ್ದಾರೆ, ನನ್ನನ್ನು ಸರಿ ಮಾರ್ಗದಲ್ಲಿ ಇದನ್ನು ಮಾಡುವಂಥದ್ದು. ನಮ್ಮ ಸ್ಕೂಲೇ ಹಂಗೆ ಸ್ಟಾರ್ಟ್ ಆಯಿತು. ಸಿದ್ಧಲಿಂಗಣ್ಣವರ ಸಿನಿಮಾ ಅದೇ ಫಸ್ಟು ನಾನು ಕಾಮಿಡಿಯನ್ನಾಗಿ ಜನಗಳಿಗೆ ನಾನು ಇದು ಮಾಡಿದ್ದು. ನನಗೆ ಇವಾಗಲೂ ಅನಿಸುತ್ತೆ ಸರ್, ನಾನು ನನ್ನ ಮೊದಲನೇ ಸಿನಿಮಾದಲ್ಲಿ ಆ್ಯಸ್ ಎ ಕಾಮಿಡಿಯನ್, ಆ್ಯಸ್ ಎ ಕ್ಯಾರೆಕ್ಟರ್ ಆ್ಯಕ್ಟರ್ 28 ದಿವಸದ ಕೆಲಸ ನಂದು. 28 ದಿವಸ ನನ್ನ ಮೊದಲನೇ ಸಿನಿಮಾ ಕಾಮಿಡಿಯನ್ನಾಗಿ ಮೊದಲನೇ ಸಿನಿಮಾದಲ್ಲಿ 28 ದಿವಸದ ಕ್ಯಾರೆಕ್ಟರ್ ಸಿಗುತ್ತೆ ನನಗೆ. ಅಂದರೆ ಅಷ್ಟು ದೊಡ್ಡ ಪಾತ್ರ ಅದು ನನಗೆ. ನನಗೆ ಹೆಂಗೆ ಸರ್ಗೆ ನನಗೆ ಎಷ್ಟೋ ವರ್ಷ ಆದಮೇಲೆ ನನಗೆ ಅನಿಸ್ತಾ ಇದ್ದಿದ್ದು, ಸರ್ಗೆ ಹೆಂಗೆ ನನ್ನ ಇಟ್ಕೊಂಡು ಏನೂ ನೋಡಿಲ್ಲ, ಹೆಂಗೆ ಅನ್ನಿಸ್ತು ಅಂತಂದಾಗ ಅವ್ರು ಅಂದಿದ್ದು ಒಂದು ಮಾತು ನನಗೆ. ನಂದೊಂದು ಸೀರಿಯಲ್ ಬರೋದು, ಯಾವುದೋ ಒಂದು ಎಪಿಸೋಡಲ್ಲಿ ನಾನು ಒಂದು ಕಾಮಿಡಿ ಸೀನ್ ಇತ್ತು, ಒಂದೇ ಸೀನ್ ಅದು ನೋಡಿದ್ರಂತ ಅವರು. ಅದು ನೋಡಿದಾಗ ಅದನ್ನು ಬರಿತಾ ಇರ್ಬೇಕಾದ್ರೆ ನನ್ನ ಕ್ಯಾರೆಕ್ಟ್ರಿಗೆ ಇದೇ ಕರೆಕ್ಟು ಅಂತ ನನಗೆ ಅಂದಿದ್ದು ಮಾತು ಚೆನ್ನಾಗಿ ನೆನಪಿದೆ. ಅವ್ರ ಮನೆಗೆ ಹೋದಾಗ ತುಂಬ ಚೆನ್ನಾಗಿದೆ ಕಣಮ್ಲಿ ಕ್ಯಾರೆಕ್ಟ್ರು, ನಾನು ನಿಂದೊಂದು ಎಪಿಸೋಡ್ ನೋಡಿದೆ, ಚೆನ್ನಾಗಿದೆ, ಅಷ್ಟು ಸಾಕು, ಇನ್ನು ಮಿಕ್ಕಿದ್ದು ನಾನು ಮಾಡಿಸ್ತೀನಿ ಅಂದರು. ಅವ್ರಿಗೆ ಅವ್ರ ಮೇಲೆ ನಂಬಿಕೆ. ಸೊ ಅವರು ಮಾಡ್ತಿದ್ದು ಆ್ಯಕ್ಚುಲಿ. ಸೊ ನಾವು ಅವ್ರು ಹೇಳ್ದಂಗೆ ಅವರು ಒಂದು ಸಲ ಆ್ಯಕ್ಟ್ ಮಾಡೋರು ಸರ್. ಅವ್ರು ಒಂದು ಸಲ ಆ್ಯಕ್ಟ್ ಮಾಡಿದರೆ ಅಷ್ಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಅಷ್ಟೇ. ಒಂದು 5% ರೀಚ್ ಮಾಡ್ಬೋದಾಗಿತ್ತೇನೋ ಅಷ್ಟೇ. ನನಗೆ ಚೆನ್ನಾಗಿ ಗೊತ್ತಿತ್ತು ಅದನ್ನು ಮುಟ್ಟಕ್ಕಾಗಲ್ಲ ನಾವು ಅಂತ. ನನಗಿನ್ನೂ ಚೆನ್ನಾಗಿ ನೆನಪಿದೆ. ಇದು ನನ್ನ ಹೆಗ್ಗಳಿಕೆ ಅಲ್ಲ ಅಥವಾ ಕೊಚ್ಕೊಳ್ಳೋದಕ್ಕೆ ಹೇಳೋವಂಥದ್ದಲ್ಲ. ಒಂದು ಪ್ರೆಸ್ ಮೀಟು, ಸಿನಿಮಾ ಎಲ್ಲ ಮುಗಿದ ನಂತರ ಪ್ರೆಸ್ ಮೀಟಲ್ಲಿ ಅವರೇ ಹೇಳಿದರು, ಇವನ್ನ ನಾನು ಟೇಪ್ ರಿಕಾರ್ಡ್ರ್ ಅಂತ ಹೆಸರಿಟ್ಟಿದ್ದೀನಿ ಅಂತ. ಟೇಪ್ ರಿಕಾರ್ಡ್ರ್ ಅಂದರೆ ಅದನ್ನು ಕೇಳಿ ಮತ್ತೆ ಅದನ್ನು ರಿವೈಂಡ್ ಮಾಡಿದ್ರೆ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಹಾಗೆ ಮಾಡ್ತಿದ್ದ ಅವನು ಅನ್ನೋವಂಥದ್ದು. ನನ್ನ ಲೈಫ್ನಲ್ಲಿ ಸಿಕ್ಕಂಥ ಮೊದಲನೇ ಅವಾರ್ಡು ರಿವಾರ್ಡ್ ಅದು. ಇಲ್ಲ ನೋಡಿ, ಅವತಾರ ಪುರುಷ ಪಾರ್ಟ್ 2 ಬಂದಿದ್ದೀವಿ. ಸುನಿಯವರ ನಿರ್ದೇಶನ, ಪುಷ್ಕರ್ ಅವರ ನಿರ್ಮಾಣ, ದೊಡ್ಡ ಸ್ಟಾರ್ ಕಾಸ್ಟ್ ಮಧ್ಯೆ ಕನ್ನಡ ಚಿತ್ರರಂಗದ ದಿಗ್ಗಜ ಸಿದ್ಧಲಿಂಗವರು ಬಂದು ಹೋಗ್ತಾರೆ ಅಂದರೆ ಇಂಥ ಸೌಭಾಗ್ಯ ಅದು. ಹೌದು ಸರ್. ನೋಡಿ ಅಂತ ನೋಡಿದೆ, ಅಲ್ಲಿ ಶುರುವಾಗಿದ್ದ ಜರ್ನಿ ಅಂದರೆ ಏನೂ ನಂದಲ್ಲ ಅಂತ ಹೇಳೋದಕ್ಕೆ ಬಂದೆ. ಅವತ್ತು ಆ ಪಾತ್ರ ಸಿಕ್ಕಿದ್ದಕ್ಕೂ ನನಗೂ ಅದಕ್ಕೆ ಸಂಬಂಧವಿಲ್ಲ. ಅಂದರೆ ನಾನೇನು ಅದನ್ನು ಅವ್ರು ನನಗೆ ಗೊತ್ತೂ ಇಲ್ಲ, ಅವರಾಗೆ ಕರೆಸ್ಕೊಂಡ್ರು ಮನೆಗೆ ನನ್ನನ್ನು. ಸೊ ನನ್ನ ಜರ್ನಿನೇ ಹಿಂಗೆ ಸ್ಟಾರ್ಟ್ ಆಗಿದೆ. ಅಂದರೆ ಇದಕ್ಕೆ ನಾನು ಎಷ್ಟು ಋಣಿಯಾಗಿರಬೇಕು ಅಂದರೆ, ನಾನು ಹೇಳ್ತಾ ಇರೋದು, ಎಲ್ಲೋ ಇದ್ದವನೊಬ್ಬನ್ನ ಗುರುತಿಸಿ, ಬಾ ಇಲ್ಲಿ ನಿನ್ನ ಜಾಗ ಇಲ್ಲಿದೆ, ನಿನ್ನ ಊಟ ಇಲ್ಲಿದೆ ಅಂತ ಕರ್ಕೊಂಡು ಬಂದಂಥ ರಂಗ. ಸೊ ಹಾಗಾಗಿ ನಂದು ಯಾವುದೇ ಥರದ ನನ್ನ ಪಿಕ್ಚರ್ ಏನೂ ಇಲ್ಲ ಸರ್. ಇವಾಗಲೂ ಕೂಡ ಈ ಸಿನಿಮಾ ತೊಗೊಂಡ್ರು, ಇನ್ನು ಮುಂದಿನ ಸಿನಿಮಾ ತೊಗೊಂಡ್ರು ಕೂಡ ಶರಣ್ಣನ್ನು ಈ ಥರ ತೋರಿಸ್ಬೇಕು ಅಂತ ಒಬ್ಬ ನಿರ್ದೇಶಕರಿಗೆ ಅನ್ನಿಸಿದಾಗ ಮಾತ್ರ ಶರಣ್ ಅಲ್ಲಿರ್ತಾನೆ. ಒಂದು ಫೈನಲ್ ಪ್ರಶ್ನೆ. ಇತ್ತೀಚೆಗೆ ಕರ್ನಾಟಕದ ಮಾರ್ಗದಲ್ಲಿ ಶಿವಣ್ಣ ಮಾತಾಡ್ತಾರೆ, ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಂದು ಹೊಸ ಸಿನಿಮಾನ ಒಪ್ಕೋಬೇಕಾದ್ರೆ ತಾನು ಮಾಡಿದಂಥ ಹಿಂದಿನ ಪಾತ್ರವನ್ನು ಬ್ರೇಕ್ ಮಾಡಿ ಮುಂದೆ ಹೋಗಬೇಕು, ಅಂದಾಗಲೇ ಒಂದು ಸಕ್ಸಸ್ ಕಾಣುತ್ತೆ ಅಂತ. ಇದನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಿ? ನಿಜ ಅಲ್ವಾ ಸರ್? ನಮಗೆ ನಮ್ಮ ಹಿಂದಿನ ಸಿನಿಮಾಗಳನ್ನೇ ನಾವು ಅದನ್ನು ಮಾರ್ಕ್ ಅಂತ ಇಟ್ಕೊಂಡು ಆ ಮಾರ್ಕನ್ನು ಮತ್ತೆ ನಾವು ಹೆಂಗೆ ಅದನ್ನು ಬೇರೆದೇನು ಮಾಡ್ತೀವಿ ಅಂತನ್ನೋವಂಥದ್ದು ಎಷ್ಟು ಸತ್ಯವಾದ ಮಾತದು ಅಂತಂದರೆ ಅದು ನನಗೆ ಬಹಳ ಅನ್ವಯಿಸುತ್ತೆ. ಯಾಕಂದರೆ ನಾನು ಅದನ್ನು ನಂಬ್ತೀನಿ. ನೀವು ಎಲ್ಲ ಸಿನಿಮಾಗಳನ್ನೂ ನೀವು ನೋಡ್ತಾ ಇರಬೇಕಾದ್ರೆ ಒಂದು ಸಿನಿಮಾಗೆ ಒಂಚೂರು ಏನೋ ಬೇರೆ ಅಂತ ಅನಿಸೋವಂಥದ್ದು. ನನ್ನ ಹಿಂದಿನ ಸಿನಿಮಾ ಗುರು ಶಿಷ್ಯರು ಆಗಿತ್ತು, ಈ ಸಿನಿಮಾ ಇದು. ನೀವು ಕಂಪೇರೇ ಮಾಡೋಕ್ಕಾಗಲ್ಲ, ನೀವು ಹಿಂಗೆ ಕಂಪೇರೇ ಮಾಡೋಕ್ಕಾಗಲ್ಲ. ಸೊ ಮುಂದಿನ ಸಿನಿಮಾ ಚೂಮಂತರಾಗಿರುತ್ತೆ. ಸೊ ಅದನ್ನು ಕೂಡ ಒಂದು ಬೇರೆ ಪ್ರಪಂಚ. ಅದನ್ನು ಆ ಸಿನಿಮಾದ ಟೈಮಿಗೆ ಬಂದಾಗ ಖಂಡಿತ ಮಾತಾಡೋಣ. ಅದಾದ ನಂತರ ಇನ್ನೊಂದು ಕೈಗೆತ್ಕೊಂಡಿದ್ದೀನಿ, ಬಹಳ ಇಂಟ್ರೆಸ್ಟಿಂಗು. ಫಸ್ಟ್ ಟೈಮ್ ಆ ಥರದ್ದೊಂದು ಪ್ರಯತ್ನ ನಂದು. ಸೊ ಈ ಥರ ಮೊದಲನೆಯ ಪ್ರಯೋಗ ಇದೆಯಲ್ಲ, ಅದನ್ನು ಕೈಗೆತ್ಕೊಳ್ಳೋದಕ್ಕೆ ಒಂದು ಥರದ್ದು ಎಕ್ಸೈಟ್ಮೆಂಟ್ ರೀ ಅದು. ಅವತಾರ ಪುರುಷ ಪಾರ್ಟ್ 2ಗೆ ಕಾಯ್ತಿರುವಂಥ ಶರಣ್ ಅವರ ಫ್ಯಾನ್ಸು, ಇಡೀ ಸಿನಿಮಾನ ಪ್ರೀತಿಸುವಂಥ ಅಭಿಮಾನಿಗಳಿಗೆ ಶರಣ್ ಏನು ಹೇಳ್ತೀರಿ? ಮೊದಲನೇ ಸಿನಿಮಾ ನಾನು ಆವಾಗಲೇ ಹೇಳ್ದಂಗೆ ಅವತಾರ ಪುರುಷ ಪಾರ್ಟ್ 1 ನೀವು ಕೊಟ್ಟಂಥ ಒಂದು ಪ್ರೀತಿ, ಆ ಪ್ರೀತಿಯನ್ನು ಭಾಳ ಜವಾಬ್ದಾರಿಯುತವಾಗಿ ನಾವು ಅದನ್ನು ಸ್ವೀಕರಿಸಿದ್ದೀವಿ. ಅದನ್ನು ನಿರೀಕ್ಷೆ ಮಾಡಬಾರ್ದು. ಅಂದರೆ ನಾವು ನಿಮ್ಮ ಆ ಒಂದು ನಿರೀಕ್ಷೆಯನ್ನು ನಾವು ಹುಸಿ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಎಲ್ಲರ ಮೋಟೋ. ಅದು ನಮ್ಮ ಇಡೀ ಇಷ್ಟು ಜನದ ಮೋಟೋ ಏನು ಅಂತಂದರೆ, ನೀವಿಟ್ಟಿರೋ ಅಂಥ ಒಂದು ಪ್ರೀತಿ ಇದೆಯಲ್ಲ ಈ ಸಿನಿಮಾದ ಮೇಲೆ, ಅದಕ್ಕೆ ನಾವು
ಹುಸಿ ಮಾಡಬಾರ್ದು ಆ ನಿರೀಕ್ಷೆಯನ್ನು, ಆ ಪ್ರೀತಿಯನ್ನು ಅನ್ನೋದಕ್ಕೋಸ್ಕರ ಇನ್ನೂ ಹೆಚ್ಚು ಶ್ರಮ ಭಾಗ 2ಕ್ಕೆ ಹಾಕಿ ಎಲ್ಲರೂ ಕೂಡ ಕಾಯ ವಾಚ ಮನಸ್ಸ ಇಲ್ಲಿ ಕೆಲಸ ಮಾಡಿದ್ದಾರೆ. ಇಡೀ ತಂಡ ಶ್ರಮಿಸಿರುವಂಥದ್ದು ಇಷ್ಟೇ, ನಿಮ್ಮನ್ನು ರಂಜಿಸಬೇಕು. ನೀವು ಮೊದಲನೇ ಭಾಗವನ್ನು ನೀವು ಇಷ್ಟಪಟ್ಟಿದ್ದೀರಿ, ನಿಮ್ಗೆ ಇನ್ನೂ ಹೆಚ್ಚಿಗೆ ಇಷ್ಟಪಡಿಸ್ಬೇಕು ಅಂತ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಇಡೀ ತಂಡದ ಪರಿಶ್ರಮ ಇದೆ. 22ನೇ ತಾರೀಕು ಮಾರ್ಚ್ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನೀವು ಮೊದಲನೇ ಸಿನಿಮಾಗೆ ಕೊಟ್ಟಂಥ ಪ್ರೀತಿ, ಆಶೀರ್ವಾದ ಈ ಸಿನಿಮಾದ ಮೇಲೆ ಇರುತ್ತೆ ಅಂತನ್ನುವ ನಂಬಿಕೆ ನಂದು. 22ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನಾನು ಎಲ್ಲ ಥಿಯೇಟರ್ಗೂ ಆಲ್ಮೋಸ್ಟ್ ವಿಸಿಟ್ ಕೊಡ್ತಾ ಇರ್ತೀನಿ. ಆ ಟೈಮ್ನಲ್ಲಿ ಖಂಡಿತ ನಿಮ್ಮನ್ನು ಸಿಗ್ತೀನಿ ಅಂತನ್ನುವಂಥದ್ದು ನನ್ನ ಆಶೆ. ಥ್ಯಾಂಕ್ ಯು. ಇದಿಷ್ಟು ನಮ್ಮ ಶರಣವ್ರ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.